ಈ ಒಂದು ಪಾರ್ಲರು ಇವತ್ತು ಉದ್ಘಾಟನೆ ಆಗಿದೆ. ಇದೇ ರೀತಿ ಶಿರಾದಲ್ಲಿ ಸುಮಾರು ಒಂದು 8ರಿಂದ 10 ಪಾರ್ಲರ್ಗಳನ್ನು ಈಗಾಗಲೇ ನಾವು ಮಾಡಿದ್ದೀವಿ. ಶಿರಾ ಒಂದು ಭಾಳಷ್ಟು ವೇಗದಲ್ಲಿ ಬೆಳೀತಾ ಇರತಕ್ಕಂಥ ಒಂದು ನಗರ. ಆ ಒಂದು ನಗರಕ್ಕೆ ಇವತ್ತು ಅತ್ಯವಶ್ಯಕವಾಗಿ ಬೇಕಾಗಿರ್ತಕ್ಕಂಥ ಈ ಒಂದು ನಂದಿನಿ ಪಾರ್ಕ್ಗಳನ್ನು ಇವತ್ತು ನಾವು ನಮ್ಮ ನಗರಸಭಾ ಎಲ್ಲ ಅಧ್ಯಕ್ಷರ ಮತ್ತು ಸದಸ್ಯರ ಒಂದು ಸಹಕಾರದೊಂದಿಗೆ ಇವತ್ತು ಪ್ರಾರಂಭ ಮಾಡ್ತಾಯಿದ್ದೀವಿ. ಏಕೆಂದರೆ ಇವತ್ತು ನಮ್ಮಲ್ಲಿ ಒಂದು ರೈತರಿಗೆ ಒಂದು ಪಾರ್ಲರ್ ಉದ್ಘಾಟನೆ ಆದ ತಕ್ಷಣ ಆ ರೈತರಿಗೆ ಇವತ್ತು ಒಂದು ರೀತಿ ವರದಾನ ಆಗ್ತಕ್ಕಂಥದ್ದು. ಇವತ್ತು ಮಾರ್ಕೆಟಿಂಗ್ ಆದಷ್ಟು ಸಮೇತ ನಮ್ಮ ಮೂಲ ಉತ್ಪಾದಕರಿಗೆ ಇದರಿಂದ ಹೆಚ್ಚು ಲಾಭ ಬರ್ತಕ್ಕಂಥದ್ದು. ಇವತ್ತು ಹಾಲು ಉತ್ಪಾದನೆ ಆದಷ್ಟು ಕೂಡ ಮಾರ್ಕೆಟಿಂಗು ಕೂಡ ಆಗಬೇಕಾಗ್ತದೆ. ಆ ಮಾರ್ಕೆಟಿಂಗ್ನ ಈ ರೀತಿ ಮಾಡ್ತಕ್ಕಂಥದ್ದು ನಮಗೆಲ್ಲರಿಗೂ ಕೂಡ ಹಾಲಿನ ಉತ್ಪಾದಕರಿಗೆ ಒಂದು ಒಳ್ಳೆಯ ದರವನ್ನು ಕೊಡೋದಕ್ಕೆ ಸಾಧ್ಯ ಆಗ್ತದೆ. ಇದೊಂದು ರೈತ ಪರವಾಗ್ತಕ್ಕಂಥ ಸಂಸ್ಥೆ. ಇಂತಹ ಒಂದು ಸಂಸ್ಥೆ ಹೆಚ್ಚು ಹೆಚ್ಚು ಇವತ್ತು ಬೆಳಿಬೇಕು. ನಮ್ಮ ಗ್ರಾಹಕರಲ್ಲೂ ಕೂಡ ನಾನು ವಿನಂತಿಯನ್ನು ಮಾಡ್ತೇನೆ, ನಮ್ಮ ಎಲ್ಲ ಗ್ರಾಹಕರು ನಂದಿನಿಯ ಉತ್ಪನ್ನಗಳನ್ನೇ, ನಂದಿನಿಯ ಹಾಲನ್ನೇ ನೀವು ಖರೀದಿ ಮಾಡಬೇಕು. ಯಾಕೆಂದರೆ ಭಾಳಷ್ಟು ತಾಜಾತನದಿಂದ ಕೂಡಿರ್ತಕ್ಕಂಥ ಯಾವುದೇ ರಾಸಾಯನಿಕ ಪದಾರ್ಥಗಳನ್ನು ಬೆರೆಸದಲೇ ಇವತ್ತು ತಾಜಾ ಇರ್ತಕ್ಕಂಥ ಹಾಲನ್ನು ಇವತ್ತು ಕುಡಿಯೋದ್ರಿಂದ ಆರೋಗ್ಯಕ್ಕೆ ಹೆಚ್ಚು ಅನುಕೂಲಕರವಾಗ್ತಕ್ಕಂಥ ಇದೊಂದು ಉದ್ಯಮ ಆಗಿರೋದ್ರಿಂದ ಈ ಹಾಲನ್ನು ಕೊಂಡು ಕುಡಿಯೋದ್ರಿಂದ ಇವತ್ತು ರೈತರಿಗೆ ಪರೋಕ್ಷವಾಗಿ ಅನುಕೂಲ ಆಗ್ತಕ್ಕಂಥದ್ದು. ಇಂತಹ ಒಂದು ಪಾರ್ಲರನ್ನು ಇವತ್ತು ನಮ್ಮ ಕೃಷ್ಣಪ್ಪನವರವರಿಗೆ ಇವತ್ತು ಏಜೆನ್ಸಿ ಮುಖಾಂತರ ಅವರಿಗೆ ನೀಡಿದ್ದೀವಿ. ಅವರು ಕೂಡ ಇದನ್ನು ಭಾಳಷ್ಟು ಉತ್ತಮ ರೀತಿಯಲ್ಲಿ ಎಲ್ಲ ಗ್ರಾಹಕರಿಗೂ ಕೂಡ ಒಂದು ರೀತಿಯ ಅನುಕೂಲಗಳನ್ನು ಅವ್ರಿಗೆ ಸಾಕಷ್ಟು ನಿಗದಿತ ಸಮಯದಲ್ಲಿ ಈ ಒಂದು ಪಾರ್ಲರನ್ನು ತೆರೆದು ಆ ಗ್ರಾಹಕರ ಒಂದು ಸೇವೆಯನ್ನು ಮಾಡ್ತಕ್ಕಂಥದ್ದು ಇವತ್ತು ಅವರ ಒಂದು ಆದ್ಯ ಕರ್ತವ್ಯ ಆಗ್ತದೆ. ಇದನ್ನು ಅವರು ಉತ್ತಮ ರೀತಿಯಲ್ಲಿ ನಡೆಸ್ಕೊಂಡು ಹೋಗಬೇಕು ಅಂತ ಕೂಡ ಈ ಸಂದರ್ಭದಲ್ಲಿ ನಾನು ಅವ್ರಿಗೆ ಮನವಿ ಮಾಡ್ತಾ, ಮತ್ತು ನನ್ನ ಎಲ್ಲ ಪಟ್ಟಣದ ನಾಗರಿಕರು ನಮ್ಮ ನಂದಿನಿ ಪಾರ್ಲರ್ಗಳಲ್ಲೇ ನಂದಿನ ಉತ್ಪನ್ನಗಳನ್ನು ಕೊಳ್ತಕ್ಕಂಥ ಕೆಲಸವನ್ನು ತಾವು ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ವಿನಂತಿಯನ್ನು ಮಾಡ್ತಾ, ಇವತ್ತು ಶಿರಾ ಟೌನಲ್ಲಿ ಸುಮಾರು ನಂದಿನಿ ಪಾರ್ಲರ್ಸ್ ಅನ್ನು ಇವತ್ತು ಎಷ್ಟು 10-12 ಇವತ್ತು ಉದ್ಘಾಟನೆ ಮಾಡಿದ್ದಾರೆ. ಇವತ್ತು ಶಿರಾದಲ್ಲಿ ಒಳ್ಳೆ ಒಂದು ಅಂಗಡಿಗಳನ್ನ ಕೊಟ್ಟು ಇವತ್ತು ಕಾರ್ಯಕರ್ತರಿಗೆ ಒಳ್ಳೆ ಒಂದು ಕೆಲಸ ಮಾಡಿದ್ದಾರೆ. ಮತ್ತು ನಮ್ಮ ಜನಗಳಿಗೂ ಒಳ್ಳೆಯದಾಗಬೇಕು. ಇವತ್ತು ಒಳ್ಳೆಯ ಒಂದು ಕೆಲಸ ನಮ್ಮ SR ಗೌಡರು ನಿರ್ದೇಶಕರು ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ನಮ್ಮ ಸ್ನೇಹಿತ ಕೃಷ್ಣಪ್ಪನವರು ಒಳ್ಳೆಯದಾಗಲಿ, ಅವ್ರ ಮುಂದೆ ಸಹ ಒಳ್ಳೆಯದಾಗಲಿ ಅಂತೆಲ್ಲ ಅದು ನಾನಾದರೂ ಹೇಳ್ತಾ, ಇವತ್ತಿನ ದಿವಸ ತಾರೀಕು 18 ಶುಭ ಗುರುವಾರದಂದು ವಿಶ್ವಮಾಸ ರಾಜಯೋಗ ಇವತ್ತಿನ ದಿವಸ ಶಿರಾನಗರದ ಬುಕ್ಕಾಪಟ್ಟಣ ಸರ್ಕಲಲ್ಲಿ ವಾರ್ಡ್ ನಂಬರ್ 29ರಲ್ಲಿ ಶ್ರೀಮತಿ ವಿಜಯಲಕ್ಷ್ಮಿ ಅವರ ಸಹಕಾರದೊಂದಿಗೆ ಮತ್ತು ನಮ್ಮ ತುಮಕೂರು ಹಾಲು ಒಕ್ಕೂಟದ 3ನೇ ನಂಬರ್ ನಿರ್ದೇಶಕರಂಥ SR ಗೌಡರ ಮಾರ್ಗದರ್ಶನದೊಂದಿಗೆ ಇವತ್ತು ನಂದಿನಿ ಶಿರಾಮಳಿಗೆ ಒಂದು ಓಪನ್ ಆಗಿದೆ. ಅದರಿಂದ ಶಿರಾನಗರಿಗೆ ಗುಣಮಟ್ಟವಾದ ಎಲ್ಲ ಪದಾರ್ಥಗಳು ಕಡಿಮೆ ವೆಚ್ಚದಲ್ಲಿ ಯಾವುದೇ ರೀತಿ ಮೋಸ ಇಲ್ಲದೆ ದೊರಕುತ್ತೆ ಅಂತ ನಾವು ಭಾವಿಸ್ತಾ, ಮತ್ತು ನಮ್ಮ ಶಿರಾ ತಾಲೂಕಿನ ನಿರ್ದೇಶಕರಾದ SR ಗೌಡರು ಅವರು ಇದು ಬಂದಾದ ಮೇಲೆ ಅಲ್ಲಿನ ನಿರ್ದೇಶಕರಾದ ಮೇಲೆ ಒಂದು ಶಿರಾ ಕ್ರಾಂತಿ ಮಾಡಿ ಇಡೀ ತಾಲೂಕಿದೆ ಅಂತ ಈ ಥರ ಹೆಚ್ಚು ಕೆಲಸಗಳು ಮಾಡಿದ್ದಾರೆ. ಅಂತೂ ಅವರ ಏನು ನಮ್ಮ ಪಕ್ಷದ ಹಿಂಬಾಲಕರಿಗೆ ಒಂದು ಉದ್ಯೋಗವನ್ನು ಕಲ್ಪಿಸಿಕೊಟ್ಟಂಥ SR ಗೌಡರಿಗೆ ಇನ್ನು ಭಗವಂತ ಒಳ್ಳೆ ಶಕ್ತಿ ಕೊಡಲಿ ಅಂತೇಳಿ ನಾನು 2 ಮಾತು ಮುಗಿಸ್ತೀನಿ. ನಮಸ್ಕಾರ. ಆತ್ಮೀಯ ಸ್ನೇಹಿತರಾದ ಕೃಷ್ಣಪ್ಪನವರು, ಪರಮ ಪೂಜ್ಯ ರಮಾನಂದ ಸ್ವಾಮೀಜಿಯವರ ನೇತೃತ್ವದಲ್ಲಿ ಅವರ ಆಶೀರ್ವಾದದಿಂದ ಇವತ್ತು ನಂದಿನಿ ಮಳಿಗೆಯನ್ನು ಪ್ರಾರಂಭ ಮಾಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ತಿನ ನಮ್ಮ ಶಾಸಕರಾದ ಚಿದಾನಂದ ಸರ್ ಅವರು, ಮತ್ತು ಇದಕ್ಕೆ ಸಂಬಂಧಪಟ್ಟಂಥ ನಿರ್ದೇಶಕರು ಮತ್ತು ಆತ್ಮೀಯರಾದ SR ಗೌಡರವರು, ನಮ್ಮ JDS ಅಧ್ಯಕ್ಷರಾದ ಸತ್ಯಪ್ರಕಾಶ್ ಅವರು, ಮತ್ತು ನಮ್ಮ ಭಾಳ ಆತ್ಮೀಯ ಮಿತ್ರ ಅಹಿಂದ ನಾಯಕ ಶಿರಾ ತಾಲೂಕಿನಲ್ಲಿ ಸದ್ಯಕ್ಕೆ ನಮ್ಮ ರವಿಶಂಕರ್ ಅವರು ಮತ್ತು ಕೃಷ್ಣಪ್ಪನವರು ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಆತ್ಮೀಯರು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಿರಿ.
ನಿಜವಾಗ್ಲೂ ಇದೊಂದು ಒಳ್ಳೆ ಸ್ಥಳ. ಬಹುಶಃ ಸ್ವಾಮೀಜಿಯವರ ಪಾದ ಸ್ಪರ್ಶದಿಂದ ಶಿರಾದಲ್ಲಿ ನಮ್ಮ ಗೌಡ್ರು ಮಾಡಿಸಿರ್ತಕ್ಕಂಥ ಎಲ್ಲ ನಂದಿನಿ ಮಳಿಗೆಗಳಿಗಿಂತ ಈ ಮಳಿಗೆ ಅತ್ಯಂತ ಉನ್ನತ ಶಿಖರಕ್ಕೆ ಹೋಗುತ್ತೆ ಅಂದ್ರೆ ಖಂಡಿತ ತಪ್ಪಾಗ್ಲಾರ್ದು. ಯಾಕೆಂದ್ರೆ ಅವ್ರನ್ನ ನಾನು ಪರಿಚಯ ಮಾಡಿದ್ದು ನೋಡಿದ್ದು ಒಬ್ಬ ಕಂದಾಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳ ಚೇಂಬರ್ನಲ್ಲಿ. ಅವತ್ತಿನಿಂದನೂ ನಾನು ನೋಡ್ತಾನೆ ಬರ್ತಾ ಇದ್ದೀನಿ. ನಾನು ಸಹ ಅವರ ಮಠದ ಭಕ್ತನಾಗಿ ಅಥವಾ ಸ್ವಾಮೀಜಿಯವರ ಭಕ್ತನಾಗಿ ಅಥವಾ ಒಂದಲ್ಲ ಒಂದು ರೀತಿಯಲ್ಲಿ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀನಿ. ನಾನಾದ್ರೂ ಈಗಾಗಲೇ ಹೇಳಿದ್ದೀನಿ, ಅವರ ಪಾದ ಸ್ಪರ್ಶದಿಂದ ಇಲ್ಲಿರ್ತಕ್ಕಂಥ ಅನೇಕ ಮಹನೀಯರು ಎಲ್ಲರೂ ಒಳ್ಳೆ ಮನಸ್ಸಿನಿಂದ ಇವತ್ತಿಲ್ಲಿ ಇದರ ಪ್ರಾರಂಭ ಮಾಡಿದ್ದಾರೆ. ನಾನಾದ್ರೂ ಕೃಷ್ಣಪ್ಪನವ್ರಿಗೆ ಒಳ್ಳೇದಾಗ್ಲಿ ಅನ್ನೋಂಥ ಆಶಯವನ್ನು ವ್ಯಕ್ತಪಡಿಸೋದ್ರ ಜೊತೆಗೆ ಏನು ನಂದಿನಿ ಹೆಸರಿದೆ, ಯಾವುದೇ ರೀತಿಯಲ್ಲಿ ಅದಕ್ಕೆ ಕಳಂಕ ಬರದೆ ಮಂಜೂರು ಮಾಡಿಸ್ಕೊಟ್ಟಂಥವ್ರಿಗೂ ಕಳಂಕ ಬರದ ರೀತಿಯಲ್ಲಿ ನಿಮ್ಮ ಬೆಳವಣಿಗೆ, ನಿಮ್ಮ ಆರ್ಥಿಕ ಬೆಳವಣಿಗೆ ಯಶಸ್ವಿ ಆಗಲಿ ಅಂತ ನಾನಾದ್ರೂ ಈ ಸಂದರ್ಭದಲ್ಲಿ ಆ ಭಗವಂತನಲ್ಲಿ ಮತ್ತೆ ನಿಮ್ಮಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಮತ್ತೆ ಇವತ್ತು ಕಾರ್ಯಕ್ರಮಕ್ಕೆ ಬಂದ್ಬಿಟ್ಟಿದೀವಿ. ಈ ಕೃಷ್ಣಪ್ಪರ ಅಂಗಡಿ ಬಹಳ ಇನ್ನು ಉನ್ನತ ಶಿಖರಕ್ಕೆ ಹೋಗುತ್ತೆ ಅನ್ನೋದಕ್ಕೆ ಬದಲಾಗಿ ಈ BDO ಆಫೀಸ್ ಸರ್ಕಲ್ಗೆ ಬಂದಾಗ ಅಥವಾ ಬಿಕ್ಕಾಪಣ್ಣ ಸರ್ಕಲ್ಗೆ ಬಂದಂತ ಎಲ್ಲ ನಮ್ಮ ಮುಖಂಡರುಗಳು ದಯಮಾಡಿ ನಾವೇ ಉದ್ಘಾಟನೆ ಮಾಡದಂತ ಒಂದು ಮಳಿಗೆ ಇತ್ತು ಅನ್ನೋಂತ ವಿಶ್ವಾಸಕ್ಕೆ ತಗೊಂಡು ನೀವು ಸಹ ಇಲ್ಲಿ ಬಂದೋಗ ಅಂತ ಕೆಲಸವನ್ನ ಮಾಡಬೇಕು ಅನ್ನೋಂತ ವಿನಂತಿ ಮಾಡ್ತೇನೆ. ಅವಕಾಶ ಕೊಟ್ಟಂತ ಕೃಷ್ಣಪ್ಪನವರಿಗೆ, ಪರಮ ಪೂಜ್ಯರಿಗೆ ಮತ್ತೆ ಇಲ್ಲಿ ಎಲ್ಲರಿಗೆ ವಂದಿಸ್ತೇನೆ. ನಿಮ್ಮೆಲ್ಲರಿಗೆ ನಮಸ್ಕಾರ. ಯಾಕೆಂದ್ರೆ ಯಾವುದೇ ಒಂದು ಕೆಮಿಕಲ್ ಅನ್ನ ಬಳಸ್ತಾ ಇಲ್ಲ, ಅದು ಉತ್ಪಾದನೆ ಮಾಡ್ತಾರೆ. ಹಾಗಾಗಿ ಈ ಉತ್ಪಾದನೆಯ ಎಲ್ಲ ಉತ್ಪನ್ನಗಳು ತುಂಬ ಆರೋಗ್ಯಕರವಾಗಿರ್ತವೆ. ಇದರ ಸದುಪಯೋಗವನ್ನು ಸಾರ್ವಜನಿಕರು ಬಳಸ್ಕೋಬೇಕು. ಯಾಕೆಂದರೆ ಒಳ್ಳೆಯ ಒಂದು ಕೇಂದ್ರ ಸ್ಥಾನದಲ್ಲಿ ಇದು ಪ್ರಾರಂಭ ಆಗಿದೆ. ಈ ಪ್ರಾರಂಭ ಆಗಿರೋದ್ರಿಂದ ಸಾರ್ವಜನಿಕರು ಹೆಚ್ಚಿನ ರೀತಿಯಲ್ಲಿ ಇದನ್ನು ಸದುಪಯೋಗ ಪಡಿಸ್ಕೋಬೇಕು. ಅದೇ ರೀತಿಯಲ್ಲಿ ತಮ್ಮ ಮಕ್ಕಳ ಭವಿಷ್ಯಕ್ಕೆ ಆರೋಗ್ಯ ದೃಷ್ಟಿಯಿಂದ ನಂದಿನಿ ಕಂಪ್ನಿಯ ಹಾಲನ್ನೇ ಎಲ್ಲರೂ ಬಳಸಿ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕಂತ ಕೇಳ್ಕೊಳ್ತೀವಿ. ಇವತ್ತೇನು ಶಿರಾ ನಗರದಲ್ಲಿ ಬುಕ್ಕಾಪಣ್ಣ ಸರ್ಕಲಲ್ಲಿ ಇವತ್ತೇನು ಈ ನಂದಿನಿ ಪಾರ್ಲರ್ ಇವತ್ತು ಉದ್ಘಾಟನೆ ಆಗಿದೆ. ಇವತ್ತು ಮೊದಲನೇದಾಗಿ ಕೃಷ್ಣಪ್ಪ ಅವ್ರಿಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಇವತ್ತೇನು ಶಿರಾ ನಗರದಲ್ಲಿ ನಿರುದ್ಯೋಗ ಯುವಕರಿಗೆ ಇವತ್ತು ಈ ಥರ ಒಂದು ಸಣ್ಣ ಈ ಉದ್ಯೋಗಗಳು ಸೃಷ್ಟಿ ಆಗಬೇಕು. ಯಾಕೆ ಅಂತಂದರೆ ಇವತ್ತು ಜನಸಂಖ್ಯೆ ಜಾಸ್ತಿ ಆಗ್ತಿದೆ, ಯುವಕರಿಗೆ ಕೆಲಸ ಸಿಗ್ತಾ ಇಲ್ಲ. ಹಾಗಾಗಿ ಕೃಷ್ಣಪ್ಪನವರು ಇವತ್ತು ಅವ್ರು ಕೇಳ್ಕೊಂಡ್ರು, ಸರ್ ಈ ಥರ ಹಿಂಗೆ ಸರ್ಕಲಲ್ಲಿ ನನಗೊಂದು ಅವಕಾಶ ಮಾಡಿಕೊಡ್ರಿ ಅಂದಿದ್ದಕ್ಕೆ ಒಳ್ಳೆ ಜಾಗ, ಅವರು ಒಳ್ಳೆ ಜಾಗದಲ್ಲಿ ಅವ್ರಿಗೊಂದು ಗುರುತಿಸಿ ಒಳ್ಳೆ ಕಾನೂನು ರೀತಿಯಲ್ಲಿ ಅವ್ರಿಗೆ ಒಂದು ಏನು ಮುನ್ಸಿಪಲ್ಗೂ ನಗರಸಭೆಗೂ ಆದಾಯ ಬರಬೇಕು. ಹಾಗಾಗಿ ಪ್ರತಿ ತಿಂಗಳು ಅವರು ನಗರಸಭೆಗೆ ದುಡ್ಡು ಕಟ್ತಾರೆ. ಹಾಗಾಗಿ ನಗರಸಭೆಗೂ ಆದಾಯ ಬರುತ್ತೆ, ಅವ್ರಿಗೂ ಒಂದೇನೋ ಉದ್ಯೋಗ ಸಿಗ್ತದೆ. ಹಾಗಾಗಿ ಕೃಷ್ಣಪ್ಪ ಅವ್ರಿಗೆ ಒಳ್ಳೇದಾಗಲಿ, ಒಳ್ಳೆ ಎಲ್ಲ ಜನಗಳಿಗೆ, ನಮ್ಮ ಶಿರಾ ನಗರ ಜನಗಳಿಗೆ ಒಳ್ಳೆ ಸರ್ವಿಸ್ ಕೊಡಲಿ. ಹಾಗಾಗಿ ನಮ್ಮ ಏರಿಯಾದಲ್ಲೇ ಇರೋದ್ರಿಂದ ನಮ್ಮ ಏರಿಯಾದ ಜನಗಳಿಗೂ ಒಂದು ಒಳ್ಳೆ ಸರ್ವಿಸ್ ಕೊಟ್ಟು ಒಳ್ಳೆ ಹೆಸರು ತಾಣಲಿ ಅಂತ ನಾನಾದ್ರು ಹೇಳಿ SR ಗೌಡ್ರಿಗೆ ಇನ್ನೂ ಹೆಚ್ಚಿನಾಗಿ ನಮ್ಮ ನಗರದಲ್ಲಿ ಇನ್ನೂ ಒಳ್ಳೊಳ್ಳೆ ಪಾಯಿಂಟ್ಗಳಿದ್ದಾವೆ, ಆ ಸರ್ಕಲ್ಗಳನ್ನ ಗುರುತಿಸಿ ನೀವೇನೋ ಒಂದು 10 ಜನ ಯುವಕರಿಗೆ ಒಂದು ಒಳ್ಳೆ ಕೆಲಸ ಆಗ್ತದೆ. ಹಾಗಾಗಿ SR ಗೌಡರು ಗುರುತಿಸಿ ಅವ್ರನ್ನೆಲ್ಲ ಗುರುತಿಸ್ಕೊಡ್ಬೇಕು. ಅದೇನು ಜಾಗ ಬೇಕೋ ಅದಕ್ಕೆ ನಾವು ಅಧ್ಯಕ್ಷರಿಗೂ ಕಮಿಷನರ್ ಸಾಹೇಬ್ರು ಇಬ್ಬರಿಗೂ ಮನವಿ ಮಾಡ್ತೀವಿ. ದಯವಿಟ್ಟು ಈ ಥರದಕ್ಕಂಥ ಎಲ್ಲ ಒಳ್ಳೆ ಅಂದರೆ ಸರ್ಕಾರಕ್ಕೂ ಒಂದು ಒಳ್ಳೆ ಲಾಭ ಬರುತ್ತೆ, ನಮ್ಮ ನಗರಸಭೆಗೂ ಒಂದು ಆದಾಯ ಬರ್ತೈತೆ. ಹಾಗಾಗಿ ಅವ್ರು ಕೇಳ್ತಕ್ಕಂಥ ಒಳ್ಳೆ ಜಾಗಗಳನ್ನ ಗುರುತಿಸಿ ಯುವಕರಿಗೆ ಒಂದು ಉದ್ಯೋಗ ಸೃಷ್ಟಿ ಮಾಡ್ಕೊಡ್ಬೇಕು ಅಂತ ಹೇಳ್ತಾ ಕೃಷ್ಣಪ್ಪ ಅವ್ರಿಗೆ ಒಳ್ಳೇದಾಗಲಿ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ನಿಮ್ ಮಕ್ಳು ತುಂಬಾ ಸಣ್ಣ ಇದ್ದಾರಾ? ಏಜಿಗೆ ತಕ್ಕನಾಗೆ ತೂಕ ಜಾಸ್ತಿ ಇಲ್ವಾ? 2 ವರ್ಷ ಮೇಲ್ಪಟ್ಟರು ಯಾರೇ ದಪ್ಪ ಆಗ್ತೀನಿ ಅಂದ್ರು 100% ನೀವ್ ಇದನ್ನ ಬಳಸಿ. ದಪ್ಪ ಆಗೋದೊಂದೇ ಅಲ್ಲ, ನಿಮ್ಗೆ ಯಾವ್ದೇ ಸುಸ್ತಿರಲ್ಲ, 24 ಗಂಟೆ ಎನರ್ಜಿ ಇರುತ್ತೆ, ಜೊತೆಗೆ ತುಂಬಾ ಚೆನ್ನಾಗಿ ನಿದ್ದೆ ಬರುತ್ತೆ. ಇದನ್ನ ಪ್ರತಿದಿನ ಬಳಸಿ ನೀವು ಕೂಡ ದಪ್ಪ ಆಗಬಹುದು. ನಮ್ಮ ಜೀನಿ ವೆಯ್ಟ್ ಗೇನ್ ಬಳಸಿ. ಇದೇ ನಂಬರ್ಗೆ ನಿಮ್ಮ ಅಡ್ರೆಸ್ ನ ಮೆಸೇಜ್ ಮಾಡಿ ಹೋಮ್ ಡೆಲಿವರಿ ಪಡೆಯಿರಿ. ತಡ ಯಾಕೆ ಮಾಡ್ತೀರಾ? ದಪ್ಪ ಆಗ್ಬೇಕು ತಾನೆ? 100% ನಮ್ಮ ಜೀನಿ ಬಳಸಿ.